ಸಿದ್ಧಾರೂಢರು ಯಾವಾಗ ಬೀದರ್ ಜಿಲ್ಲಾ ಚಳಕಾಪುರದಾಗ ಜನನ ಆಯಿತು, ಬಾಲ್ಯ ಅವಸ್ಥೆ ಒಳಗೆ ಮನೆ ಬಿಟ್ಟರು. 5 ವರ್ಷದೊಳಗೆ ಮನೆಯನ್ನು ತೊರೆದ ಕಿಶಿಂದ್ರ ಗಜದಂಡ ಸ್ವಾಮಿಗಳದ್ದು ಏನು ಸೇವಾ ಮಾಡ್ಯಾರ 12 ವರ್ಷ. ಒಂದೇ ಕಟ್ಟಿ ಮೇಲೆ ಕುಂತು ಶಾಸ್ತ್ರ ಕೇಳ್ತಿರು ಸಿದ್ಧಾರೂಢ ಅಜ್ಜನವರು. ಇಡೀ ಭಾರತ ದೇಶವನ್ನು ಸುತ್ತಾಡಿಕೊಂಡ ಕಿಶಿಂದ್ರ ದೇಹಕ್ಕೆ ಆಹಾರ ಅಂದಿಲ್ಲ, ದೇಹಕ್ಕೆ ನೀರು ಅಂದಿಲ್ಲ, ದೇಹಕ್ಕೆ ಹಚ್ಕೊಳಕ್ಕೆ ಬಟ್ಟೆ ಅಂದಿಲ್ಲ, ಒಂದು ಚಾಪೆ ಅಂದಿಲ್ಲ ಸಿದ್ಧಾರೂಢ ಅಜ್ಜ. ಎಂಥ ಶಕ್ತಿ ಅದ. ಬಾಲರನ್ನು ಕರೆದು ಮಸ್ತಕ ಮೇಲೆ ಹಸ್ತವ ಇಟ್ಟನೆ, ಮೂಲ ಮಂತ್ರವ ಕೀಲ ಕರುಣದಿ ಲೀಲೆಯಿಂದಲೇ ಒಲಿದನೆ ಜಗದ್ಗುರು ಸಿದ್ಧಾರೂಢರು. ಬಾಲ ಅವಸ್ಥೆದೊಳಗೆ ಪರಮಾತ್ಮನ ರೂಪದೊಳಗೆ ಧರೆಗಿಳಿದು ಬಂದ ಸದ್ಗುರುನಾಥ. ಆವಾಗ ಒಬ್ಬ ಗುರು ಸಿಗಬೇಕಾದ್ರೆ ಎಷ್ಟು ಕಠಿಣ ಇದ್ದಿರಬೇಕು. ಗುರುವಿನ ಸೇವಾ ಮಾಡಬೇಕಾದ್ರೆ ಎಷ್ಟು ಕಠಿಣ ಅದ. ಗುರುಗಳು ಗಜದಂಡ ಸ್ವಾಮಿಗಳು ಒಂದೇ ದಿನ ಅವರಿಗೆ ಸಿದ್ಧಾರೂಢರಿಗೆ ನೀ ಯಾವ್ದ ವಿದ್ಯಪ್ಪ ಅಂತೇಳಿ ಪುಣ್ಯಾತ್ಮ ಅಂತೇಳಿ ಗುರು ಕೇಳಿಲ್ಲ. ಗುರು ಕೇಳಿಲ್ಲ ಅಂತೇಳಿ ಸಿದ್ಧ ಹಾಡು ಮನುಷ್ಯಗೆ ನೋವು ಮಾಡ್ಕೊಳ್ಳಿಲ್ಲ. ಒಂದು ದಿನ ಸುಮ್ ಕೂತ್ರು. ಮತ್ತು ಮಠದೊಳಗೆ ಸೇವೆ ಮಾಡೋರು ಇರ್ತಾರೆ. ಇವರು ಗುರುಗಳ ಕೈಯಾಗ ನೀ ಬಟ್ಟೆ ತೊಳ್ಕೊಂಡು ಬಾ, ನೀ ಕಾಂತಿ ಭಿಕ್ಷೆ ಮಾಡ್ಕೊಂಡು ಬಾ, ನೀ ಪ್ರತಿಯೊಂದು ಏನು ತರಬಾರ್ದೆಲ್ಲ ತೊಗೊಂಡು ಬಂದು ಕೊಡ್ತಿದ್ರು ಸಿದ್ಧಾರೂಢರು. ಉಳಿದ್ರೆ ಉಂತಿದ್ರು, ಉಳಿಲಿಲ್ಲ ಅಂದ್ರೆ ಸುಮ್ ಕುಂಡಿರ್ತಿರು. ಒಂದೇ ಬಂಡಿಗಲ್ಲ ಮ್ಯಾಲೆ 12 ವರ್ಷ ಶಾಸ್ತ್ರ ಕೇಳ್ತಿದ್ರು ಅವರು. ಹಾಗೆ ನಮ್ಮ ಚಿದ್ಗಾನಂದ ಭಾರತೀಯ ಅಪ್ಪಗಳವ್ರು ಏನು ಮಾಡಿದ್ರು, ಗುಳೇದ ಗುಡದ ಒಳಗೆ ನಾನು ಕಣ್ಣಾರ್ಲೆ ನೋಡೀನಿ. ಇವ್ರು ಅದರಲ್ಲ ಅವ್ರನ್ನ ಕೂಡಿ ಎಷ್ಟು ಶ್ರಮ ಪಟ್ಟಾರ ಅದು ನನಗೆ ಗೊತ್ತೈತಿ. ಭಕ್ತರು ಉದ್ಧಾರ ಆದ್ರೆ ಸಾಕಪ್ಪ, ನನಗೇನು ಬೇಕಾಗ್ಯದ ಎಲ್ಲ ಏನು ಮಾಡೋದಿಲ್ಲ ಅಜ್ಜ. ನಾವು ಏನಾರ ಒಳಗೆ ಮನುಷ್ಯನ ಒಳಗೆ ಗುರುಗಳು ನಮಗೆ ಹೇಳಿಲ್ಲ, ಬರೇ ಮಾರಿ ನೋಡಿ ಹೇಳಿದ್ರತನ ಮಂದಿ ಕಂಪ್ನಿ ಭಾಳ ಅದ. ಯಾಕೆ ಅವ್ರಿಗೆ ಜ್ಞಾನ ಇರಂಗಿಲ್ಲ. ಬೇಡಿದವನ್ನು ಶ್ರೀಯಾರೂಢ, ಭಕ್ತರ ಬಂಟರ ಶ್ರೀಯಾರೂಢ, ಪರಮದಯಾನಿಧಿ ಸಿದ್ಧಾರೂಢ. ನಿಮಗೇನು ಹೇಳೋದು ಅರ್ಥಂಗಿಲ್ಲ ಜೋಡು ಕುರುಳದವರಿಗೆ. ಯಾಕೆ ಇಲ್ಲಿ ಎಲ್ಲ ಸಂಸ್ಕಾರ ಹಾಕ್ಯಾರ. ಯಾರು? ನಮ್ಮ ಚಿದ್ಗಾನಂದ ಭಾರತಿ ಅಪ್ಪಗಳವರು ಹುಬ್ಬಳ್ಳಿ ಸಿದ್ಧಾರೂಢರು ಕೈಲಾಸ ಮಾಡ್ಯಾರ. ಎಲ್ಲರೂ ಸಾಧು ಸಂತರು ಸತ್ಪುರುಷರು ಬಂದರು. ಒಂದು ದಿನಕ್ಕದು ಸುಕ್ಷೇತ್ರ ಆಗ್ತಿರುತ್ತೆ. ಸಿದ್ಧಾರೂಢ ಅಜ್ಜೊಂದು ಸಂಕಲ್ಪ ಇತ್ತು. ನಮ್ಮ ಚಿದ್ಗಾನಂದ ಭಾರತಿ ಅಪ್ಪಗಳು ಏನು ಮಾಡ್ಯಾರ ಅಂತ ಕೇಳಿದ್ರೆ, ಜೋಡುಕುಳಿ ಅನ್ನೋದು ಇದು ಏನದ ಗುಡ್ಡ ಅರಣ್ಯ ಹೋಗಿ ಜೋಡುಕುಳಿ ಕೈಲಾಸ ಮಾಡಿದವರ ಚಿದ್ಗಾನಂದ ಭಾರತಿ ಸ್ವಾಮಿಗಳು. ನಾ ಕೇಳಿದ್ರಿ ಅಪ್ಪವರ, ನಮ್ಮ ಅಕ್ಕಲ್ಕೋಟ ಅಜ್ಜವ್ರು ನಾವು ಕೂಡಿ ಬಂದಾಗ ಒಂದೇ ಗುಡಿ ಇತ್ತಲ್ರಿ, ಹಿಂದೊಂದು ರೂಮ್ ಇತ್ತು. ನಮ್ಮ ಅಜ್ಜವ್ರು ಭಾಳ ಸಂತೋಷಪಟ್ಟರು. ಯಾವಾಗ ಸಿದ್ಧಾರೂಢ ಅಜ್ಜನ ಕೀರ್ತಿ ಪತಾಕಿ ಅಕ್ಕಲ್ಕೋಟ ಶರಣಪ್ಪನವರು ಇರುವರಿ ತನಕ ಸಿದ್ಧಾರೂಢ ಪ್ರಚಾರ ಮಾಡ್ಯಾರ. ಚಿದ್ಗಾನಂದ ಭಾರತಿ ಸ್ವಾಮಿಗಳು ಏನು ಮಾಡಿದ್ರು, ನನಗಿದ್ದಾಗಲೇ ಸೇವಾ, ಏ ಪರಮಾತ್ಮ ದೇಹ ಇದ್ದಾಗ ನಾನು ಸೇವಾ ಮಾಡ್ಲಿಕ್ಕೆ ಬಂದಿನಿ ಅಂತೇಳಿ ಅವರು ಸೇವಾಕ್ಕೆ ನಿಂತಾರ. ಎಲ್ಲಿ ಹೋದ್ರು ಸಿದ್ಧಾರೂಢ, ಎಲ್ಲಿ ಮನೆಗೆ ಹೋದ್ರು ಸಿದ್ಧಾರೂಢ. ಅರ್ಜುನ ಪಾರಾಯಣ ಮಾಡ್ರಿ, ಅರ್ಜುನ ಪಾರಾಯಣ ಬಿಟ್ಟು ಮತ್ತೊಂದು ಏನು ಮಾಡಬೇಡಪ್ಪ, ಸಿದ್ಧಾರೂಢರಿಗೆ ನೆನೀರಪ್ಪ. ಈಗಲೂ ಅದನ್ನು ಸಿದ್ಧಾರೂಢ ಆಗಿದ್ದಾನಂತ ತಿಳ್ಕೊಬೇಡ್ರಿ. ಈಗ ಯಾರು ನೆನೆಸ್ತೀರಿ ನಿನ್ನ ಮನೆಯ ಬಾಗಿಲಿಗೆ ಸಿದ್ಧಾರೂಢ ಬರ್ತಾನಂತೇಳಿ ಹೇಳ್ಕೊತಿರ್ಗಿ ಹೇಳ್ತಾರ. ಆದ್ರೂ ಅಷ್ಟು ಸತ್ಯ ಅದ. ಅಕ್ಕಲ್ಕೋಡಿ ಶರಣಪ್ಪ ಸಿದ್ಧಾರೂಢರ ಬಳಿ ಬರಬೇಕಾದ್ರೆ ಭಾಳ ಚಂದ ಅದದು. ಸಿದ್ಧಾರೂಢ ಇದ್ದ ಕಾಲಕ್ಕೆ ಶರಣರು, ಅಕ್ಕಲ್ಕೋಡಿ ಶರಣರು ತಮ್ಮ ದೇಹದೊಳಗೆ ಉಸಿರು ಪರಂತರಕ ಎಲ್ಲರಿಗೆ ಸಿದ್ಧಾರೂಢ ಇರೋ ತನಕ ತಮ್ಮ ಪ್ರಚಾರ ಮಾಡ್ಕೊಳ್ಳಿಲ್ಲ. ಏನು ಹೇಳಿದ್ರು ಸಿದ್ಧಾರೂಢ ಅಂತೇಳಿ ರಾಜ ಮಹಾರಾಜರಿಗೆ ಕರ್ಕೊಂಡು ಬಂದಕ್ಕೆ ಸಿದ್ಧಾರೂಢ ಪಾದಕ್ಕೆ ಹಾಕಿಸ್ತಿದ್ರು ಅಕ್ಕಲ್ಕೋಡಿ ಶರಣರು. ನನ್ನ ಗುರುಸ್ಥಾನದ ನೋಡ್ರಿ. ಅಕ್ಕಲ್ಕೋಡಿ ರಾಜ ಮಹಾರಾಜರಿಗೆ ಕರ್ಕೊಂಡು ಬಂದು ಹುಬ್ಬಳ್ಳಿಗೆ ಏನದ ದರ್ಶನಕ್ಕೆ ತೊಗೊಂಡು ಬಂದಿರತ್ತ. ಇವ್ರು ರಾಜರು ಪಿತಾಂಬರದ ಸೀರೆ ಉಟ್ಕೊಂಡಿದ್ದಳು ಮಹಾರಾಣಿ. ರಾಣಿ ಪಿತಾಂಬರದ ಸೀರೆ, ಬಂಗಾರದ ಜರೆಯನ್ನು ಉಟ್ಕೊಂಡಿದ್ದ ಸೀರೆ ಉಟ್ಕೊಂಡು ಬಂದು ಸಿದ್ಧಾರೂಢ ದರ್ಶನಕ್ಕೆ ಬಂದಿದ್ದಳು. ಗುರುಗಳು ಯಾರು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಅವಾಗ ಸಮೀಪಿ ಹೋಗಿ ಕಿಶಂದ್ರ ಇವರೇ ನಮ್ಮ ಗುರುಗಳು ಅಂತ. ಸಿದ್ಧಾರೂಢ ಅಪ್ಪ ಎಲ್ಲಿ ಕೈಲಾಸ ಮಂಟಪ ಕಟ್ಲಿಕತ್ತಿದ್ರು. ಆ ಕಟ್ಟುವಾಗ ಅವಾಗ ಏನದ
ರಾಣಿ ಅಂದಳು, ಇಂಥ ಗದ್ದಲದೊಳಗೆ ಹೋಗಿ ಕಾಲಿಟ್ರ ನನ್ನ ಕಾಲ ಶೀರಿ ಮ್ಯಾಲೆ ಎತ್ಬೇಕ, ಕೆಸರದಾಗ ಬೀಳ್ತದೆ ಅಂತೇಳಿ ಈ ಭಾವ ಬರಲಿಲ್ಲ. ಸಿದ್ಧಾರ್ಥ ಅಜ್ಜುಗ ಕಣ್ತುಂಬ ನೋಡಿದ ಬಳಿಕ ಈ ರಾಣಿಗೆ ಪಟ್ಟಕ್ಕೆ ನಾನು ಯೋಗ್ಯ ಇಲ್ಲ. ಸಿದ್ಧಾರ್ಥ ಮಠದೊಳಗೆ ಕೆಸರನ್ನ ಬುಟ್ಟಿ ಹೊತ್ತಿ ಸೇವೆ ಮಾಡಿದಳು ಮಹಾರಾಣಿ. ಸಿದ್ಧಾರ್ಥ ಮಠದಾಗ ರಾಣಿ ಸ್ವತಃ ಕೆಸರಿನ ಬುಟ್ಟಿ ಉಷ್ಕನ ಬುಟ್ಟಿ ಅಪ್ಪನ ಕೈಯಾಗ ಕೊಟ್ರ, ಯಪ್ಪ ನನಗೆ ಏನಾರ ಹೇಳಿ, ಏನಾರ ಕೊಡಿಯಪ್ಪ ಅಂದ ತಕ್ಷಣನೇ ಸಿದ್ಧಾರ್ಥ ಅಂಜ ಶರಣಪ್ಪದನ ಶರಣರ ಥರ ಸಿದ್ಧಾರ್ಥ ಅಜ್ಜ ಅದನ ಅಂತೇಳಿ ಇರು ತನಕ ಸಿದ್ಧಾರ್ಥ ಅಜ್ಜನ ಕೀರ್ತಿ ಶರಣಪ್ಪನವ್ರು ಮಾಡಿದ್ರು. ನನಗನ್ನಿಸ್ತದ ಮಹಾರಾಷ್ಟ್ರದಾಗ ಸಂತ ತುಕಾರಾಮನ ಅವತಾರನೇ ಅಕ್ಕಲ್ಕೋಟೆ ಶರಣರು ಬಂದಿರತ್ತೆ ಹೇಳ್ತಾರೆ. ಅಕ್ಕಲ್ಕೋಟೆ ಶರಣರು ಪ್ರತಿ ಅವತಾರನೇ ಇವತ್ತು ನನ್ನ ಕಣ್ಣು ಮುಂದೆ ಯಾರು ಕಾಣಿಸ್ತದ, ಚಿದ್ಘಾನಂದ ಭಾರತಿ ಮಹಾಸ್ವಾಮಿಗಳವರು ಸಿದ್ಧನ ಪ್ರಚಾರ ಮಾಡ್ಲಿಕ್ಕೆ ಯೋಗ್ಯವಾದಂಥ ಶಿಷ್ಯನಾಗಿ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರು ಮಹಾಶ್ರೇ ಯದಂಗಿರಿ ಕಮಲದೊಂದನ್ ತಾಪಪ್ರ ನಿವಾರಕ ಮತ್ತಳೆ ಸಿದ್ಧಾರ್ಥದೊಳಗೆ ಏನದ ಅದು ಯೋಗ್ಯ ಅವರಿಗೆ ಸಲ್ತದ. ಇವತ್ತು ಜೋರಡಕುರ್ಳಿ ಅನ್ನೋದು ಒಂದು ಚಿಕ್ಕ ಗ್ರಾಮ. ಈ ಜೋರಡಕುರ್ಳಿ ಅನ್ನೋದು ಒಂದು ಚಿಕ್ಕ ಗ್ರಾಮ ಇಡೀ ದೇಶದೊಳಗೆ ಕೀರ್ತಿ ಪತಾಕಿ ಹಾರಿಸ್ಲಗತ್ತಾರ. ಯಾವಾಗಲೂ ಕೀರ್ತಿ ಒಳಗೆ ಇರ್ತಾರ. ನಾವು ಅವ್ರು ಕೂಡಿ ಜೋಡಿ ಇದ್ದವ್ರೆ, ಭಾಳ ಹಳಿ ಪರಿಚಯದ. ನಾವು ಅವರು ಅಂದ್ರೆ ಒಂದು 20-25 ವರ್ಷ ಕೂಡಿ ಆಡ್ದವ್ರು ಗುಳೇದ ಗುಡ್ದಾಗ. ನಾನು ನೋಡಿ ಭಾಳ ಸಂತೋಷ ಆಯಿತು. ಮೊನ್ನೆ ಆಳಂದಕ್ಕೆ ಬಂದರು ಅಜ್ಜವರು. ಅವ್ರ ಬಲ್ಲಿ ಮನುಷ್ಯನ ಒಳಗೆ ಏನೂ ಕಲ್ಮಶಿ ಇಲ್ಲ, ಉಣ್ಬೇಕನ್ನೋದನ್ನು ಕೂಡ ಲಕ್ಷ್ಯ ಇರಂಗಿಲ್ಲ. ಸಿದ್ಧ ಎರಡು ಚಂದ. ಸಾಧು ಬಂದನ ನೋಡು ತಂಗಿ, ಸಿದ್ಧ ಬಂದನ ನೋಡು ತಂಗಿ, ಮ್ಯಾಲ ನೋಡು ತೆಳಗ ನೋಡು, ಎಡಕ್ಕೆ ನೋಡು ಬಲಕ್ಕೆ ನೋಡು, ಒಳಗೆ ನೋಡು ಹೊರಗೆ ನೋಡು, ಹಿಂದೆ ನೋಡು ಮುಂದೆ ನೋಡು, ಇಲ್ಲೇ ಕುತ್ತರ ನೋಡುತ್ತೇಳೆ. ಈ ಪರಿಪೂರ್ಣ ತಿಳ್ಕೊಂಡವರೇ ನಮ್ಮ ಚಿದ್ಘಾನಂದ ಭಾರತಿಯವರು ಮಹಾಸ್ವಾಮಿಗಳವರು. ಅವ್ರು ತಿಳ್ಕೊಂಡು ಅಷ್ಟೇ ಕೂತಿಲ್ಲ, ಇದಕ್ಕೆ ಹೊರಗೆ ತೊಗೊಂಡು ಬಂದ್ರವರು. ನಾವು ಒಬ್ಬನೇ ತಿಳ್ಕೊಂಡು ಉದ್ಧಾರ ಆಗೋದು ಬೇಡ, ನನಗೆ ಸಕಲ ಭಕ್ತರು ಉದ್ಧಾರ ಆಗಬೇಕಂತೇಳಿ ಹಗಲಿರಳನ್ನು ಚಿಂತನೆ ಮಾಡಿದ್ರು ಕೂಡ ಅವ್ರ ಜೊತೆಯಲ್ಲಿ ಗಾಡಿ ಒಳಗೆ ಸಿದ್ಧನ ಕರ್ಕೊಂಡೇ ಕೂತಿರ್ತಾರ ಅಂತ ನೋಡ್ರಿ. ಪರಣದಾಗೆ ಊಟ ಸಿದ್ಧಾರ್ಥ ತತ್ವ ಏನದ ಅದು ಆಚರಣೆ ಮಾಡ್ಕೊಂಡು ಬರ್ಲಾಗತ್ತಾರಂದ್ರೆ ಅದು ಯೋಗ್ಯ ಸೇವಕ ಯೋಗ್ಯತೆ ಸಲ್ಲಿಸಿದಂದ್ರೆ ನಮ್ಮ ಚಿದ್ಘಾನಂದ ಭಾರತಿ ಅಪ್ಪಗಳವರದ್ರ. ಭಾಳಷ್ಟು ಹೇಳಬೇಕಾಗಿತ್ತು, ಸಮಯ ಭಾಳ ಆಗಿದರದಿಂದ ನಮ್ಮ ಅಜ್ಜವ್ರು 20 ನಿಮಿಷ ಹೇಳಂದಾರ. ನಮ್ಗೆ ಮೊನ್ನೆ ಒಂದೇ ಮಾತಿಗೆ ನಮ್ಮ ಆಳಂದಕ್ಕೆ ಬಂದು ಎಲ್ಲ ಭಕ್ತರಿಗೆ ಏನದ ಆಶೀರ್ವಾದ ಕರುಣೇಶ್ವರ ದರ್ಶನ ಕೊಟ್ಟಾರ. ಆಳಂದದವ್ರನ್ನೂ ಕೂಡ ನಮ್ಮ ಭಕ್ತರು ಇಲ್ಲಿ ಜೋರಡಕುರ್ಳಿಗೆ ಹೋಗೋಣ ಅಂತೇಳಿ ಬೆನ್ನು ಹತ್ಯಾರ. ನೋಡ್ರಿ ಇದು ಜಾಗ ನೋಡಿನಿ ಹಿಡ್ದಾರಂತ ನಾ ಅಂತ ತಿಳ್ಕೊಂಡೀನಿ. ಹುಬ್ಬಳ್ಳಿ ಬೇರೆ ಅಲ್ಲ, ಜೋರಡಕುರ್ಳಿ ಬೇರೆ ಅಲ್ಲ. ಹುಬ್ಬಳ್ಳಿ ಬಿಂಬ ಅದರ ಪ್ರತಿಬಿಂಬ ಅದು ಜೋರಡಕುರ್ಳಿ ಅಂತೇಳಿ ಇವತ್ತು ಸಾಕ್ಷಾತ್ ಕಣ್ಣು ಎದುರುಗಡೆ. ಅವಾಗ ಸಿದ್ಧಾರೂಢರು ಇದ್ದಾಗ ಅಕ್ಕಲ್ಕೋಟೆ ಶರಣಪ್ಪಗ ಹುಬ್ಬಳ್ಳಿ ಬಿಂಬ ಆದ್ರೆ ಅಕ್ಕಲ್ಕೋಟೆ ಪ್ರತಿಬಿಂಬ ಆಗಲ್ಲ ಅಂತೇಳಿ ಸಿದ್ಧಾರೂಢ ವಾಣಿ ಆಗ್ಯದಲ್ಲ. ಹಂಗೆ ಹುಬ್ಬಳ್ಳಿ ಬಿಂಬ ಆದ್ರೆ ಇದು ಜೋರಡಕುರ್ಳಿ ಅನ್ನೋದು ಪ್ರತಿಬಿಂಬ. ಯಾವಾಗಲೂ ಅವರು ಅಲ್ಲಿ ಇದಾರ, ಇಲ್ಲಿ ಅದರ. ಭಕ್ತರು ಮನಸ್ಸಿನೊಳಗೂ ಅದರ, ಭಕ್ತರು ಹೃದಯದೊಳಗದರ, ಕಣಕಣದೊಳಗೆ ಸಿದ್ಧ ಅಂತೇಳಿ ಯಾವ ಚಿಂತನೆ ಮಾಡ್ತೀರಿ ಎಲ್ಲರಿಗೂ ಕೂಡ ಅಂತ ಸಮರ್ಥ ಸದ್ಗುರು ಸಿದ್ಧಾರೂಢ. ನಮ್ದೇನದ, ನಾವು ಸಿದ್ಧಾರೂಢರಿಗೆ ಬಿಟ್ಟು ಮ್ಯಾಗಿಂದ ಪರಮಾತ್ಮ ಬಂದನೇ ಇಲ್ಲ. ಸಿದ್ಧಾರೂಢನೇ ಶಿವ, ಸಿದ್ಧಾರೂಢನೇ ಪರಮಾತ್ಮ, ಸಿದ್ಧಾರೂಢನೇ ಶಂಕರನ ಅವತಾರ ಆಗಿ ಬಂದಾನ ಪುಣ್ಯಾತ್ಮ ಸಂತ. ಹಾಂಗ ನೀವು ಯಾವ ಜನ್ಮದ ಪುಣ್ಯ ಮಾಡಿರೋ ಪುಣ್ಯಾತ್ಮರೇ ನನಗೆ ಗೊತ್ತಿಲ್ಲ. ನೀವು ಮಾಡಿದ ಪಾಪಗಳು ದೋಷಗಳಂತ ಸಲುವಾಗಿ ಇಂಥ ಮಹಾತ್ಮರು ನಿಮ್ಮ ಕೈ ಒಳಗೆ ಸಿಕ್ಕ್ಯಾರ. ಇಂಥ ಮಹಾತ್ಮರು ನಿಮ್ಮ ಕೈ ಒಳಗೆ ಸಿಕ್ಕ್ಯಾರ ಅಂದ ಬಳಕೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಸೇವಾ ಮಾಡೋ ಸಂಸ್ಕಾರ ಇಲ್ಲಿ ನಾನು ನೋಡ್ತೀರಿ, ಪ್ರತಿಯೊಬ್ಬರು ತಿಳಿಲಾರ ಸೇವಾ ಮಾಡ್ತಾರೆ. ಚಾಪಿ ಹಸದಾಗಲಿ ಭಜನೆ ಮಾಡೋದಾಗಲಿ ಭಾಳ ಕಣ್ತುಂಬ ಆನಂದ ಆಗ್ಯದ. ಪುಣ್ಯಾತ್ಮರೇ ಇದು ಏನದ ಜೋರಡಕುರ್ಳಿ ಒಳಗೆ ಹೆಣ್ಮಕ್ಕಳಾಗಲಿ ಹೇಳಿದ್ರೆ ನಮ್ಮ ಅಜ್ಜವರು ಗಂಡು ಮಕ್ಕಳಿಗೆ ಏನೂ ಕೊಟ್ಟಿಲ್ಲ, ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಾರ ಅಂತೇಳಿ. ಯವ್ವ ನಿಮ್ಮ ಕೈಯನ್ನು ಹಗರಿಲ್ಲಿ ತಿಳ್ಕೊಬೇಡ್ರವ. ನಮ್ಮ ಕೈ ಹಿಂಗಿದ್ರೆ ನಿಮ್ಮ ಕೈ ಭಾಳ ದೊಡ್ಡ, ನಿಂಬಲ್ಲಿ ಭಾಳ ಶಕ್ತಿ ಅದ. ಯಾಕಂದ್ರೆ ಧರ್ಮಸ್ಥಳ ಬಂದ್ ಮಾಡಿರಿ ನೀವು. ಧರ್ಮಸ್ಥಳ ಬಂದ್ ಮಾಡಿರಿ, ದಾಸೋಗ ಬಂದ್ ಮಾಡಿರಿ ಅವ್ವ. ಅಂಥ ಶಕ್ತಿ ಅಷ್ಟೇ ಅಲ್ಲ, ಆಧಾರ್ ಕಾರ್ಡ್ ಹ್ಯಾಂಗೆ ಬಂದ್ರೆ ಗೊತ್ತಿಲ್ಲ.
ಎಲ್ಲ ಫ್ರೀ ಬಸ್ ಕಂಡಕ್ಟ್ರಿಗೆ ನುಗ್ಗಿಸಿ ಒಳಗೆ ಕೂತವ್ರು ನೀವು. ಕಂಡಕ್ಟ್ರ ಡ್ರೈವರ್ ಸರಿನಿ ನಾ ಹೊಡಿತೀನಿ ಅಂತಾರೆ. ನೀವೇನು ಹಗರ ಅಲ್ಲ, ಬಸ್ಸಿನ ಗೋರ್ಮೆಂಟ್ ಬಸ್ಸಿನ ಬಾಕಲು ಕಿತ್ತು ಹೋಗದವ್ರು. ಏಯವ್ವ ನೀವು ಗಣಮಗಳು ಬಂದ್ರೆ ನಿಂದೇನಾಯ್ತು ನಡಿ ಹೊರಗಂತೀರಿ ನೀವು. ಯಾಕೆ ಅವು ಭೀ ಹಂಜು ಕೂತಾವ. ಅವ್ರು ಎಲ್ಲಿ ತನಕ ಕೂತಾರ ಗೊತ್ತೈತನು, ಇವ್ರು ಎಲ್ಲಿ ತನಕ ನಡೀತದ 5 ವರ್ಷ ಅಷ್ಟೇ, ಮುಂದೆ ನಮ್ಮ ತನಕ ಬರಬೇಕು ಅಂತೇಳಿ ಇವ್ರು ಕೂತಾರ. ಹಾಗೇನಿಲ್ಲ, ನಮಗೆ ಉದ್ಧಾರ ಮಾಡಿದ್ದು ನಮಗೆ ದಾರಿ ತೋರಿಸಿಕೊಟ್ಟವರು ಇಷ್ಟೇ ಇರಲಿ. ಗೋರ್ಮೆಂಟ್ ಬರ್ತದ ಹೋಗ್ತದ, ಶ್ರೀಮಂತಿಕೆ ಬರ್ತದ ಹೋಗ್ತದ, ಆಸ್ತಿ ಬರ್ತದ ಹೋಗ್ತದ. ಆದ್ರೆ ನಮ್ಮ ಹೃದಯದೊಳಗೆ ಯಾರಿಗೆ ಕುಣಿಸ್ಕೋಬೇಕಂತ ಕೇಳಿದ್ರೆ ಜಗದ್ಗುರು ಸಿದ್ಧಾರೂಢರಿಗೆ ಕುಣಿಸ್ಕೊಂಡು ಬಿಡ್ರಿ. ಅದೇ ನಮ್ಮ ಶ್ರೀಮಂತಿಕೆ, ಅದೇ ನಮಗೆ ಪರ್ಮಿಂಟ. ಸಿದ್ಧಾರೂಢರಿಗೆ ನೆನೆಸ್ರಿ ಏನು ಕಮ್ಮಿ ಬೀಳಂಗಿಲ್ಲ, ಪುಣ್ಯಾತ್ಮರ ಅಂತೇಳಿ ಹೇಳಿ ಸೇವಾ ಶಕ್ತಿ ಇದ್ದಾಗ ಸೇವೆ ಮಾಡಿರಿ. ಶಕ್ತಿ ನಿಂತಾಗ ಎಂದೂ ಸೇವೆ ಮಾಡ್ಲಿಕ್ಕೆ ಬರಂಗಿಲ್ಲ. ಕೆಲವೊಬ್ಬರು ಸಿಟ್ಟಿಗೆ ಬಂದು ಮಠಕ್ಕೆ ಯಾವಾಗ ಬರ್ತವೆ ಗೊತ್ತೈತನ, ನಡ ಭಾಗದಾಗ ಕೈಯ ಬಡಿಗೆ ತೊಗೊಂಡು ಬರ್ತಾರೆ, ಮಠದಾಗ ಹೋಗಂತೇಳಿ. ಸೇವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎತ್ತಂಗಿಲ್ಲ. ಹಂಗೆ ಶಕ್ತಿ ಇದ್ದಾಗ ಸೇವೆ ಮಾಡಬೇಕು, ಧನ ಇದ್ದಾಗನೇ ದಾನ ಮಾಡಬೇಕು. ಮಠದ ಒಳಗೆ ಅಂಗಳದೊಳಗೆ ಉಳ್ಳಾಡಿ ಯಾವ ಪುಣ್ಯಾತ್ಮರು ಸಿದ್ಧನ ಸ್ಥಾನವನ್ನು ಸ್ವಚ್ಛ ಇಡ್ತಾರ, ನಿಮ್ಮ ಹೃದಯದೊಳಗೆ ಸ್ವಚ್ಛ ಇರ್ತದಂತೆ ಹೇಳಿ ಇವೆರಡು ಮಾತು ಸದ್ಗುರು ಚರಣಕ್ಕೆ ಅರ್ಪಣೆ ಮಾಡಿ ನಾನು ಮಂಗಲ ಮಾಡ್ತೀನಿ. ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಮಹಾದೇವ.